ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಬೆಳೆಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ಲಾಗ್. ಅಂದ್ರೆ ಭಾಳ ದಿನ ಆಯಿತು ಲಾಗ್ ಮಾಡಿ, ಸೊ ಅದಕ್ಕೆ ಡೈಲಿ ಲಾಗು ಸಿಗ್ತಿಲ್ಲ ಕಂಟೆಂಟು, ಸೊ ಸುಮ್ಮನೆ ಆಗಿದ್ದೆ. ಇವತ್ತು ಏನಪ್ಪ ವಿಚಾರ ಅಂದರೆ, ನಾನು ನಮ್ಮಣ್ಣವರು ಇವತ್ತಿನ ಬೆಳಗ್ಗಿನ ಜಾವದಲ್ಲಿ ಅಂದರೆ ಬೆಳಿಗ್ಗೆ ಕೆರೆ ಅವನ ಸಂರಕ್ಷಣೆ ಮಾಡಿದ್ವಿ. ಅಂದರೆ ಅದು ಪೂರ್ಣವಾಗಿ ಕೆಲಸ ಹಿಡಿದ್ವಿ, ಆಗುತ್ತೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಸಂರಕ್ಷಣೆ ಮಾಡ್ತಿದ್ವಿ, ಅದೇ ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಎಲ್ಲಿ ಕಡಿ ಅಂದರೆ ಕಚ್ಚುತ್ತಾವೆ ಅನ್ನೋ ಭಯ ಇರೋದು. ಬಟ್ ಅಂಥ ಏನೂ ತೊಂದರೆ ಆಗ್ತಿರ್ಲಿಲ್ಲ ಯಾವತ್ತೂ. ಅಂದರೆ ನಮಗೂ ಜಾಸ್ತಿ ಸಂರಕ್ಷಣೆ ಮಾಡುವ ಕೆಲಸ ಅಂದರೆ ಆ ಕಾರ್ಯ ಬಂದಿರಲಿಲ್ಲ. ಕೆಲವು ಒಂದೆರಡು ಸರಿ ಅಷ್ಟೇ ನಮಗೆ ಅನುಭವ ಆಗಿದ್ದು. ಅಂದರೆ ನಮ್ಮ ಅಣ್ಣರಿಗೆ ಫಸ್ಟು ನೀರಾವು ಸಂರಕ್ಷಣೆ ಮಾಡಿದರು. ನಾನು ಒಂದು ಕಾಮನ್ ಉಲ್ ಸ್ನೇಕ್ನ ಅಂದರೆ ಚಿಕ್ಕದಂದರೆ ಅದು ಕಾಲೇ 2-3 ವರ್ಷ ವಯಸ್ಸಾಗಿರ್ಬೋದು. ಅದಕ್ಕೆ ಅದನ್ನು ನಾನು ಸಂರಕ್ಷಣೆ ಮಾಡಿದ್ದೆ. ಅದನ್ನು ಚಿಕ್ಕದಂತ ಅನಿಸ್ಬೋದು ನಮಗೆ, ಬಟ್ ಅದು ಕಾಲೇ 2-3 ವರ್ಷ ಆಗಿತ್ತು. ಅದನ್ನು ಸಂರಕ್ಷಣೆ ಮಾಡಿದ್ದೆ. ಅದು ಏನು ಮಾಡಿರಲಿಲ್ಲ, ಅಷ್ಟೊಂದೇನು ನನಗೆ ತೊಂದರೆನೂ ಆಗಿಲ್ಲ, ಕಚ್ಚೇನೂ ಇರಲಿಲ್ಲ. ಒಂಚೂರು ಕಚ್ಚಿತ್ತು ಅಷ್ಟೇ. ಅದು ನಮ್ಮಮ್ಮನ ಬಾಯಿಯಿಂದ ಆ ಥರ ತೊಂದರೆ ಆಯಿತು, ಅಷ್ಟು ಬಿಟ್ಟರೆ ಅದರಿಂದ ನನಗೆ ಯಾವಾಗೂ ತೊಂದರೆ ಆಗಲಿಲ್ಲ. ಆವಾಗ ಅದು ಯಶಸ್ವಿಯಾಗಿತ್ತು ಸಂರಕ್ಷಣೆ ಮಾಡುವಲ್ಲಿ. ಆದರೆ ಒಂಚೂರು ಭಯ ಇತ್ತು ಅಷ್ಟೇ ನನ್ನಲ್ಲಿ, ಅಷ್ಟು ಬಿಟ್ಟರೆ ಇನ್ನೇನೋ ಆ ಭಯ ಹೋಯಿತು ಅಂತಲೇ ಹೇಳ್ಬೋದು ಆ ಸಂರಕ್ಷಣೆ ಮಾಡಿದಾಗ. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಚಾರ, ನಮ್ಮ ಅಣ್ಣರು ನೀರಾವು ಅಂತಾರೆ, ಅಂದರೆ ಅವನ್ನ ಇಂಗ್ಲೀಷ್ನಲ್ಲಿ ಅದೇನೋ ಚೆಕ್ಕರ್ಡ್ ಕಿಲ್ ಬ್ಯಾಕ್ ಅಂತನೋ ಏನೋ ಕರೀತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಂದು. ಬಟ್ ಅದನ್ನು ನಮ್ಮ ಅಣ್ಣವರು ಸಂರಕ್ಷಣೆ ಮಾಡಿದರು. ಅದು ಕರೆಕ್ಟಾಗಿ ನಮ್ಮ ಅಣ್ಣವರು ಸಂರಕ್ಷಣೆ ಮಾಡಿದ ಮೊದಲ ಹಾವು ಅಂತನೋ ಅನ್ಬೋದು. ಆದರೆ ನೀಟಾಗಿ ಕೈ ಮೂಮೆಂಟ್ನ ಇದು ಮಾಡಿರಲಿಲ್ಲ. ಬಟ್ ದೂರದಿಂದ ಕೊನೆ ಬಾಲ ಅಂತ ಏನು ಕರಿತೀವಿ, ಕೊನೆ ಭಾಗದಲ್ಲಿ ಇಟ್ಕೊಂಡು ಸಂರಕ್ಷಣೆ ಮಾಡಿತ್ತು ನಮ್ಮ ಅಣ್ಣವರು. ಸೊ ಅದಕ್ಕೆ ಅದು ಅಷ್ಟೊಂದು ಕಂಫರ್ಟ್ ಝೋನ್ ಅನಿಸ್ಲಿಲ್ಲ. ಯಾಕಂದರೆ ಅವು ಸಮೇತ ನಮಗೆ ಅಷ್ಟೊಂದು ಸಹಕಾರ ಅವತ್ತು ಅದು ಕೊಟ್ಟಿರಲಿಲ್ಲ. ಅದಕ್ಕಾಗಿ ಅಂದರೆ ಇವತ್ತು ಮಾಡಿದ ರೆಸ್ಕ್ಯೂ ಅಂತೂ ನನಗಂತೂ ತುಂಬ ಖುಷಿ ಕೊಟ್ಟಿತ್ತು, ನಮ್ಮ ಅಣ್ಣರಿಗೂ ಸಹ. ಯಾಕಂದರೆ ಅದನ್ನು ನಮ್ಮ ಅಣ್ಣ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅಂದರೆ ನನಗೆ ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋ ಥರ ಆಗಿತ್ತು. ಆ ಥರ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಕರೆಕ್ಟಾಗಿ ಮಾಡಿದರು ಅಂತ ಹೇಳ್ಬೋದು. ಮತ್ತು ಹಾವಿನ ಬಗ್ಗೆ ಮಾಹಿತಿ ಅಂದರೆ, ಕೆರೆ ಹಾವು ಅಂತಂದು ಅದು ತುಂಬ ಲೆಂತಿಯಾಗಿರುತ್ತೆ, ಅಂದರೆ ತುಂಬ ಉದ್ದನೆಯ ಹಾವು ಅಂತಲೇ ಹೇಳ್ಬೋದು. ಅದನ್ನು ಎಷ್ಟು ಫಾಸ್ಟಾಗಿ ಎಷ್ಟು ಫಾಸ್ಟಾಗೂ ಓಡುತ್ತಂದ್ರೆ, ಕಣ್ಣು ತೆಗೆದ್ರೊಳಗೆ 300-400 ಮೀಟ್ರ್ ಬೇಕಾದ್ರೂ ಅದು ಓಡುತ್ತೆ. ಮತ್ತು ತುಂಬ ಅಂದರೆ ನಮ್ಮ ರೈತರಿಗೆ ಬಹಳ ಉಪಯೋಗ ಅದರಿಂದ. ಏನಂದರೆ ಟೋಟಲಾಗಿ ಮಾನವನ ಸಂಕುಲಕ್ಕೆ ಉಪಯೋಗವಾಗಿದೆ. ಆದರೆ ಜಾಸ್ತಿ ಅಂದರೆ ಅಡವಿಗೆಲ್ಲ ಇರ್ತಾರಲ್ಲ ರೈತರು, ಸೊ ಅದಕ್ಕೆ ಭಾಳ ಉಪಯೋಗ. ಯಾಕಂದರೆ ಕುರಿಯಟ್ಟಿ ಈ ಥರ ಎಲ್ಲ ಹಳ್ಳಿಗಳ ಸೈಡಲ್ಲಿ ಇದ್ದಾಗ ಈ ಕುರಿಯಟ್ಟಿ ಅಂತ ಇಟ್ಟಿರ್ತಾರೆ. ತಿರ್ಗಾ ದನ ಕೊಟ್ಟಿಗೆ ಈ ಥರ ಎಲ್ಲ ಇರ್ತಾವಲ್ಲ, ಆ ಕೊಟ್ಟಿಗೆ ಒಳಗೆ ಇಲ್ಲಾಂದರೆ ಕುರಿಯಟ್ಟಿ ಸುತ್ತಮುತ್ತ ಕಳ್ಳೆ ಹಾಕಿರ್ತೀವಲ್ಲ, ಅದರ ಸುತ್ತಮುತ್ತ ಎಲ್ಲ ಓಡಾಡ್ತಿರ್ತವೆ. ಯಾಕಂದರೆ ಇಲಿ ಕುನ್ನಿ ಅಂತ ಅಂತೀವಲ್ಲ, ಇಲಿಗಳು ಜಾಸ್ತಿ ಇರ್ತವೆ. ಯಜ್ಞ ಇಲಿಗಳು, ತಿರ್ಗಾ ಸೊಂಡಿಲಿ ಅಂತಂದು ನಾನಾ ಥರ. ಅಂದರೆ ಇಲಿಗಳಲ್ಲಿ ಒಂದು 4-5 ಜಾತಿಯ ಇಲಿ ಕುನ್ನಿನ ಅಂದರೆ ಇಲಿಗಳನ್ನ ನಾನು ನೋಡಿದ್ದೀನಿ. ಅಂದರೆ ಸೊಂಡಿಲಿ, ತಿರ್ಗಾ ನಾರ್ಮಲ್ಲು ಇಲಿಗಳನ್ನ, ತಿರ್ಗಾ ಯಜ್ಞ ಅಂತ ಬರ್ತವೆ ದಪ್ಪವಾಗಿರ್ತಾವೆ ಅವುಗಳ್ನು ಒಂದು 4-5 ಜಾತಿಯ ಇಲಿಗಳನ್ನ ನಾನು ನೋಡಿದ್ದೀನಿ. ಅವುಗಳೆಲ್ಲ ಇರ್ತಾವಲ್ಲ, ಅವುಗಳನ್ನು ತಿನ್ನೋಕ್ಕೋಸ್ಕರ ಇವು ಬರ್ತವೆ. ಅವುಗಳು ತಿನ್ನೋದ್ರಿಂದ ಅವುಗಳಿಗೆ ಆಹಾರ ಸಿಗುತ್ತೆ. ತಿರ್ಗಾ ನಮ್ಮಂಥ ರೈತರಿಗೆ ಏನು ಸಂರಕ್ಷಣೆ ಸಿಗುತ್ತೆ. ಏನಂದರೆ ಸಂರಕ್ಷಣೆಗಿಂತ ಉಪಯೋಗ ಭಾಳ ಇದೆ. ಏನಂತ ಅಂದರೆ ಅದರಿಂದ
ಕುರಿಗಳಿಗೆಲ್ಲ ಬಂದು ಕೂದಲು ಹತ್ರ ಎಲ್ಲನ ಯಾವುದೇ ಭಾಗವನ್ನು ಕಚ್ಚಿ ತಿನ್ನೋ ಅಭ್ಯಾಸ ಅವಕ್ಕೆ, ಯಾಕಂದರೆ ಆಹಾರ ಸಿಗದಿದ್ದಾಗ ಹಂಗೆ ಮಾಡ್ತವೆ ಇಲಿಗಳು. ಸೊ ಅದಕ್ಕೆ ಅದರಿಂದ ದನಗಳಿಗೂ ಕುರಿಗಳಿಗೂ ಸಹ ಉಪಯೋಗವಾಗಿದೆ, ನಮಗೂ ಸಹ ಉಪಯೋಗ ಇದೆ. ನಮಗೆ ಕೆಲವೊಂದು ಆಲೆ ನಮಗೆ 2-3 ಬಾರಿ ನನಗೆ ಅನುಭವ ಆಗಿದೆ. ಅಂದರೆ ನಮ್ಮ ದನಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ಅವುಗಳಿಗೆ ಹೋಗಿ ಬಾಲದ ಕೊನೆ ಕೂದಲನ್ನು ಕಟ್ ಮಾಡೋದು, ಈ ಥರ ಎಲ್ಲ ಮಾಡಿದ್ವು. ಗಾಯನೂ ಆಗಿತ್ತು, ಅದಕ್ಕೆ ನಾವು ಔಷಧಿ ಎಲ್ಲ ಹಚ್ಚಿ ವಾಸಿ ಮಾಡಿದ್ವಿ. ಯಾಕೆ ಈ ಥರ ಹಿಂಗಂತ ಅಂದ್ಕೊಂಡಾಗ ಅವಾಗ ಗೊತ್ತಾಯಿತು. ಆವಾಗ ಕೆರೆ ಅವು ಒಂದು ಮೊನ್ನೆ ಅಂದರೆ ಒಂದು ಸ್ವಲ್ಪ ದಿನಗಳ ಮುಂಚೆ ನಾವು ನೋಡಿದ್ವಿ ಕುರಿಹಟ್ಟಿಯಲ್ಲಿ. ಅಂದರೆ ಇಲಿಕುನಿ ತಿನ್ನಲು ಬಂದಿತ್ತು ಅನಿಸುತ್ತೆ ಅದು, ಇಲ್ಲಾಂದರೆ ಮಿಡ್ತೆ, ಕಣ್ಕಪ್ಪೆ ಈ ಥರ ಏನಿರ್ತಾವೋ ಅಂಥ ಜಾತಿಯ ಪ್ರಾಣಿಗಳನ್ನ ಇವು ತಿಂದು ತನ್ನ ಆಹಾರವನ್ನು ಸೇವಿಸುತ್ತವೆ. ಹಾಗಾಗಿ ಬಂದಿತ್ತು. ಹಿಂಗೆ ನಾನು ನಮ್ಮಣ್ಣವರು ಕುರಿಮರಿಗಳಿಗೆ ಮೇವನ್ನು ಕಟ್ಟಬೇಕು ಅಂತ ಕುರಿಹಟ್ಟಿ ಹತ್ರ ಹಟ್ಟಿ ಒಳಗೆ ಹೋದಾಗ ಅದು ನೋಡಿದ್ವಿ, ಕಣ್ಕಪ್ಪೆ ತಿನ್ನಕ್ಕೆ ಬಂದಿತ್ತು. ಅದು ಮೂಮೆಂಟ್ ಆಗ್ತಿತ್ತು. ಅದಕ್ಕೆ ನಮ್ಮ ಅಣ್ಣನ ಹೇಳ್ದೆ, ಅಣ್ಣ ಹೋಗ್ಲಿ ಬಿಡೋಣ ಅಂತ ಅಂದು. ಸೊ ಅದಕ್ಕೆ ನಮ್ಮ ಅಣ್ಣವರು ಸುಮ್ಮನೆ ಆದರು, ಅದು ಏನು ಮಾಡಲ್ಲ. ಸೊ ಅದಕ್ಕೆ ನಾವು ಭಯದಿಂದ ನೋಡ್ಕೊಂಡು ಓಡಾಡೋಣ, ಅವೇನು ಮಾಡಲ್ಲ ಅಂತಂದು ನಾವು ಸುಮ್ಮನೆ ಆದ್ವಿ. ಅದೊಂದು ಕೆರೆ ಹಾವಿತ್ತು, ಅದೇ ಕೆರೆ ಹಾವು ಅನಿಸುತ್ತೆ ಇವತ್ತು ನಾನು ನಮ್ಮ ಅಣ್ಣವರು ಸಂರಕ್ಷಣೆ ಮಾಡಿದ್ವಲ್ಲ ಅದೇ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದೊಂದೇ ಕೆರೆ ಹಾವು ಇದ್ದಿದ್ದು. ತಿರ್ಗಾ ಕಟ್ಟು ಹಾವು ಐತೆ, ಬಟ್ ಅದನ್ನು ಮೊನ್ನೆ ನೋಡಿದೆ ಅಷ್ಟೇ. ಅದು ಅದ್ರ ಪಾಡಿಗೆ ಹೋಗೋದು, ನಾನು ಸಂರಕ್ಷಣೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅದ್ರ ಪಾಡಿಗೆ ಅದು ಹೋಗ್ತಿರುವಾಗ ನಾವು ಯಾಕೆ ಸುಮ್ಮನೆ ಅದಕ್ಕೆ ತೊಂದರೆ ಕೊಡೋದು ಅಂತಂದು ಅದರಿಂದ ನಮಗೇನು ತೊಂದರೆ ಆಗಲಿಲ್ಲ. ಸೊ ಅದಕ್ಕೆ ಅದ್ರ ಪಾಡಿಗೆ ಅದು ಹೋಗಲಿ ಅಂತ ನಾನು ಬಿಟ್ಟು ಸುಮ್ಮನಾದೆ. ತಿರ್ಗಾ ಈ ಕೆರೆ ಹಾವು ಇದರಿಂದ ಭಾಳ ಉಪಯೋಗ, ನಮಗೆ ಇಷ್ಟು ಗೊತ್ತಿರೋ ವಿಚಾರ ಅಂತ ನನಗೆ. ಅಂದರೆ ಅವುಗಳಿಂದ ರೈತರಿಗೆ ಉಪಯೋಗವಾಗುತ್ತೆ. ತಿರ್ಗಾ ಅವುಗಳ ಆಹಾರ ಸೇವಿಸೋಕ್ಕೆ ಇಲಿಕುನಿ, ಕಣ್ಕಪ್ಪೆ, ತಿರ್ಗಾ ಜಿಟ್ಟೆ ಈ ಥರ ಎಲ್ಲ ಪ್ರಾಣಿಗಳನ್ನ ತಿಂತವೆ, ಸಣ್ಣ ಸಣ್ಣ ವಸ್ತುಗಳನ್ನ, ಜೀವಿಗಳನ್ನ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೇನಿಲ್ಲ ಫ್ರೆಂಡ್ಸ್, ನನಗಂತೂ ತುಂಬ ಖುಷಿ ಆಗ್ತೈತೆ. ಆ ವಿಡಿಯೋ ಸಂರಕ್ಷಣೆ ಯಾವ ರೀತಿ ಮಾಡಿದೆ ಅಂತಂದು ನಾನು ಈ ವಿಡಿಯೋ ಎಡಿಟ್ ಮೂಲಕ ಇದರಲ್ಲಿ ಸೇರಿಸಿ ಹಾಕ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಯಾರಿಂದ ನಮಗೆ ಈ ಥರ ಇನ್ಸ್ಪಿರೇಷನ್ ಅಂತ ಅಂದರೆ ಮೈಸೂರು ಸೂರ್ಯಕೀರ್ತಿ ಅಂತ ಸ್ನೇಕ್ ಶಾಮ್ ಮಗ ಸೂರ್ಯಕೀರ್ತಿ ಅಂತ ಇದ್ದಾರಲ್ಲ, ಅವರಿಂದ ಇನ್ಸ್ಪಿರೇಷನು ಅಂತಾರ. ಅಂದರೆ ಚಿಕ್ಕವರಿಂದನೂ ನಮಗೆ ಪ್ರಾಣಿ ಪಕ್ಷಿಗಳು ಪರಿಸರ ಅಂದರೆ ತುಂಬ ಇಷ್ಟನೇ, ಇಲ್ಲ ಅಂತ ಹೇಳಲ್ಲ. ಬಟ್ ಅವುಗಳಂದರೆ ಒಂಥರ ನೆಗೆಟಿವ್ ಆಗಿ ನನ್ನ ತಲೆಯಲ್ಲಿ ಇತ್ತು. ಅಂದ್ರೆ ಅವುಗಳು ನೋಯ್ಬೇಕು ಅಂದರೆ ನಮಗೆ ಹಾವು ಕಡಿತವೆ, ಕಚ್ಚುತ್ತವೆ, ಈ ಥರನೇ ಭಯ ನಮ್ಮಮ್ಮರು ನಮ್ಮ ತಾತರೆಲ್ಲ ನಮಗೆ ಅಜ್ಜರೆಲ್ಲ ಎದುರಿಸ್ತಿದ್ರು. ಹಾಗಾಗಿ ಬರೀ ಅದ್ರಾಗೆ ವಿಷಕಾರಿ, ಎಲ್ಲವೂ ವಿಷಕಾರಿ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಗೊತ್ತಾಗಿದ್ದೆ ಮೊನ್ನೆ ಅಂದರೆ ಇಲ್ಲಿಗೆ 2-3 ವರ್ಷದ ಮುಂಚೆಯಿಂದ. ಅದರಲ್ಲೂ ಕೆಲವೊಂದು ವಿಷಕಾರಿ ಇದ್ದಾವೆ, ಕೆಲವೊಂದು ವಿಷಕಾರಿ ಇಲ್ಲ ಅಂತ ಗೊತ್ತಾಯಿತು. ಅವತ್ತಿನಿಂದ ಇಲ್ಲಿವರೆಗೂ ನಾನು ಯಾವುದೇ ಹಾವು ಇರಲಿ ಅದು ವಿಷಕಾರಿನೋ ಇಲ್ಲ ಅಂತ ತಿಳ್ಕೊಂಡು ಸಂರಕ್ಷಣೆ ಮಾಡ್ತೀನಿ ಅಷ್ಟು ವಿನಃ ಅವಕ್ಕೆ ಯಾವುದೇ ರೀತಿಯಲ್ಲಿ ಕೊಲ್ಲುವುದು ಆ ಥರ ಎಲ್ಲ ನಾನೆಂದೂ ಮಾಡೋದು ಇಲ್ಲ. ಅಂದರೆ ತಪ್ಪು ಹೆಂಗಂದರೆ ತಪ್ಪು ತಿಳ್ಕೊಂಡು ತಪ್ಪು ಮಾಡಿದರೆ ಅದು ತಪ್ಪಾಗುತ್ತೆ. ತಿಳ್ಕೊಂಡಲೇ ಇನ್ನು ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲದಲೇ ತಪ್ಪು ಮಾಡಿದರೆ ಅದು ತಪ್ಪು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನುಭವಕ್ಕೆ ಬಂದ ಹಾಗೆ. ಅಂದರೆ ನನಗೆ ಆವಾಗ ತಿಳುವಳಿಕೆನೇ ಇಲ್ಲ, ಹಾಗಾಗಿ ಆಗ ತಪ್ಪು ಮಾಡ್ತಿದ್ದೆ. ನಾನು ಇವಾಗ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದು ತಪ್ಪು ಮಾಡಿದರೆ ಅದು ತಪ್ಪಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫ್ರೆಂಡ್ಸ್, ಎಲ್ಲರಿಗೂ ಹೇಳೋದಿಷ್ಟೇ, ಪರಿಸರ ಮತ್ತು ಪ್ರಾಣಿ ಪಕ್ಷಿಗಳನ್ನ ಯಾವಾಗಲೂ ಉಳಿಸಿ ಅಂತ ಹೇಳ್ತೀನಿ, ಬೆಳೆಸಿ ಅಂತ ಹೇಳ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದರಿಂದ ನಮಗೆ ಉಪಯೋಗ ಭಾಳ ಇದೆ ಮಾನವನ ಸಂಕುಲಕ್ಕೆ. ತಿರ್ಗಾ ನಮ್ಮ ಮುಂದಿನ ಪೀಳಿಗೆಗೆ ಭಾಳ ಅವಶ್ಯಕವಾಗಿ ಈ ಪರಿಸರ ಮತ್ತು ಪ್ರಾಣಿ ಪಕ್ಷಿಗಳ ಸಂಕುಲ ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳೋದೊಂದೇ, ಯಾವಾಗಲೂ ಪರಿಸರ ಮತ್ತು ಪ್ರಾಣಿ ಪಕ್ಷಿನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ, ಇನ್ನೇನು ಕೇಳಲ್ಲ. ನನಗಂತೂ ಅವುಗಳನ್ನ ಸಂರಕ್ಷಣೆ ಮಾಡೋದಿದೆ ಅಂತ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ನನ್ನ ಕೈಲಾದ ಮಟ್ಟಿಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಅವುಗಳನ್ನ ಕಾಪಾಡೋಕ್ಕೆ ಯಾವತ್ತೂ ಸಹ ಹಿಂಜರಿಯಲ್ಲ, ಕಾಪಾಡ್ತೀವಿ. ಅದೆಂಥ ಸಂದರ್ಭದಲ್ಲ ಆದರೂ ಸರಿ, ನಾನು
ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ತೀನಿ ಅಷ್ಟೆ. ಅದು ಯಾವ ರೀತಿ ಮಾಡಿದ್ವಿ ಏನು ಕತೆ ಅನ್ನೋದನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದ ಫ್ರೆಂಡ್ಸ್. ಆ ಕಡೆಗೆ ಹೋಗೋದು ಬೇಡ ಅಂತ ಇದೊಂದೈತೆ, ಇಲ್ಲಾಂದ್ರೆ ಇದ್ರು ಇಲ್ಲಿ ಬಿಡೋಣ, ಅದೇನ್ ಮಾಡಲ್ಲ. ಅದ್ ನಾನು ಏನೋ ಮಸಾಲ ಹೋದ್ರು ಹೋಗ್ಲಿ ಬಿಡೋಣ, ಅದೇನು ಮಾಡಲ್ಲ ನಮಗೆ. ಅಣ್ಣ ನಮ್ಮ ಮನೆ ಹತ್ರನೇ ಇದ್ರು ಬಿಡೋಣ, ಇದೊಂದು ರೆಸ್ಕ್ಯೂ ಮಾಡೋಣ ಅಂತಾನೆ. ಅದಕ್ಕೆ ಗಾಬರಿ ಮಾಡಬಾರ್ದು. ಸೂಪರ್ ಬ್ರದರ್. ಸಡೆಗಿಡದಕ್ಕೆ ಬಿಡೋಗೋಣ. ಕಮಾನ್. ಹಾಯ್ ಡಾರ್ಲಿಂಗ್. ಡಾರ್ಲಿಂಗ್ ಸಡೆಗಿಡದಕ್ಕೆ ಬಿಡೋಗ ಇದ್ರು ಇಲ್ಲಿ ನಮ್ದ್ರಾಗೆ. ಅಣ್ಣ ಬಾ ಕೆರೆ ಅವು ಇಲ್ಲೇ ಇತ್ತು. ಅಣ್ಣ ಸ್ಲೋಲಿ ನಾನು ಅದಕ್ಕೆ ಮೂವ್ಮೆಂಟ್ ಮಾಡ್ತಿಲ್ಲ, ಸುಮ್ಮನೆ ನೋಡ್ತೀನಿ. ಇಲ್ಲ, ಸೆಡೆ ಗಿಡದಕ್ಕೆ ಬಿಡೋಣ. ನನಗೆ ಸೆಡೆ ಗಿಡದಕ್ಕೆ ನಾನು ನೋಡ್ಬೇಕು ದಿನಾನು. ಅಣ್ಣ ಒಬ್ಬ ಹೇಳಿರ್ತೀನಿ ನೋಡು. ಸೂಪರ್ ಬ್ರದರ್. ಕಮ್ ಆನ್ ಬ್ರದರ್, ಯು ಕ್ಯಾನ್ ಡೂ ಇಟ್. ರೆಸ್ಕ್ಯೂ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದೇವ ಕಾಪಾಡು. ಸೂಪರ್ ಬ್ರದರ್. ವಾವ್, ನಾಲ್ಗೆ ಏನು ಚಮಕ್ಕಾಗಿ ಜೋರಾಗಿ ಹೀಗೆ ಕತ್ತೈತಿ. ಫೋಟಲ್ ಬಾಯ್ ಮಾಡಬೇಡವ, ಮೂಮೆಂಟ್ ಆಗ್ತಾ ಅದು ವಾಸನೆ ಕಣಿಯಕ್ಕಿತ್ತ. ಹಂಗೆ ಮೂಮೆಂಟ್ ಮಾಡೋಣ ಒಂಚೂರು, ನೋಡೋಣ. ಸುಮ್ಮನಿರವೋ. ಹಣ ಬಿಡೋಗೋಣ, ಸೆಡೆ ಗಿಡದಕ್ಕೆ ಜಾಸ್ತಿ ಮೂಮೆಂಟ್ ಇದು ಮಾಡಬೇಡ. ಥ್ಯಾಂಕ್ ಯು ಸೋ ಮಚ್ ಕಣೋ, ಕೋಪರೇಟಿವ್ ಮಾಡಿದ್ಕ. ಅನಿಮಲ್ನ ದಯವಿಟ್ಟು ಯಾರು ಸಮೇತ ಕೊಡ್ಬೇಡ್ರಿ. ಇದರಿಂದ ನಮಗೆ ಬಹಳ ಉನ್ನತವಾದ ಒಂದು ವಿಶಿಷ್ಟವಾದ ಉಪಯೋಗವಿದೆ ಅಂತ ಹೇಳ್ಬೋದು. ಇನ್ನೊಂದು ಕಾಲಿ ಮುಂದೊಂದು ಬೇರೆ ಯಾವುದಕ್ಕೆ ಆಗಲಿ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಮೂಮೆಂಟ್ ಮಾತ್ರ ಯಾವತ್ತೇ ಆಗಲಿ ಭಾಳ ಜನ ಸೇರ್ಬೇಡ್ರಿ, ಜಾಸ್ತಿ ಬಾಯ್ ಮಾಡಬೇಡ್ರಿ, ಸೇರಿ ಅಷ್ಟೇ. ಅವೆಲ್ಲ ಏನು ಮಾಡಲ್ಲ. ಅಂದರೆ ಇದನ್ನ ನಾವು 10 ನಿಮಿಷಗಳ ಕಾಲ ಮೂಮೆಂಟ್ ಮಾಡ್ದಂಗೆ ನಮ್ಮ ಅಣ್ಣರು ನಿಭಾಯಿಸಿಕೊಂಡು ಇದು ಮಾಡ್ತಾ ಇದಾರೆ. ಸೊ ಅದಕ್ಕೆ ಕೋಪ್ರೇಟ್ ಮಾಡ್ತೈತೆ ಅದು. ಪಾಪ ಅದು ನಾವು ಏನು ಮಾಡಲ್ಲ ಅಂತ ಅದಕ್ಕೆ ಗೊತ್ತು. ಸುರಕ್ಷಿತೆ ಅಂದರೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇವರು ಅಂತ ಅದಕ್ಕೆ ನೆನಪಿಗೆ ಬಂದಿಗಿಟ್ಲಿ. ಸೊ ಅದಕ್ಕೆ ನಮ್ಮ ಜೊತೆ ಅದು ಸಹಕಾರ ನೀಡ್ತೈತೆ. ಸೊ ಅದಕ್ಕೋಸ್ಕರ ಸಖತ್ತಾಗಿದೆ ಫ್ರೆಂಡ್ಸ್ ಕೆರೆ. ಅವು ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸೆಡೆ ಗಿಡದಕ್ಕೆ ಬಿಡ ಹೋಗೋಣ. ಸೆಡೆ ಗಿಡದಲ್ಲಿ ಇರಲಿ ನಮ್ಮದು. ಇಲ್ಲೊಂದು ಸ್ವಲ್ಪ ಸೆಡೆ ಸೊಪ್ಪು ಮರಿಗೆ ಹಾಕಿದ್ದೀವಿ, ಅಲ್ಲಿ ಬಿಡೋಣ ಅಂತ ಐದೀವಿ ನಾನು ಅಣ್ಣ. ಯಾಕಂದರೆ ನಮ್ಮ ಸುತ್ತಮುತ್ತ ಇದು ಇರಲಿ ಅಂತಂದು, ಇದು ನಾನ್ ವೆನಮಸ್ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಬಿಡೋಣ ಅಂತಂದು ನಮ್ಮ ಮನೆಯಲ್ಲೇ ಇರಲಿ ಅಂತ ನನ್ನ ಆಸೆ. ಅದಕ್ಕೋಸ್ಕರ ಇಲ್ಲೇ ಬಿಡೋಣ ಅಂತಂದೆ. ಸೊ ಬಿಡ್ತೀವಿ, ಹೋಗುತ್ತೆ ನೋಡಿ ಫ್ರೆಂಡ್ಸ್. ರೆಸ್ಕ್ಯೂ ಮಾಡಿ ಬಿಟ್ಟಿದ್ದೀವಿ. ನಮ್ಮ ಅಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿಭಾಯಿಸೋದನ್ನೇ ಚಂದವಾಗಿ. ಅದಕ್ಕೋಸ್ಕರ ಇದು ಫಸ್ಟ್ ರೆಸ್ಕ್ಯೂ ಈ ಥರ ಕಂಫರ್ಟ್ ಝೋನ್ ಆಗಿ ಮಾಡಿರೋ ಅಂಥದ್ದು. ಸೊ ಅದು ಹೋತು ನಮ್ಮ ಸೆಡೆ ಗಿಡದೊಳಗೆ. ನನಗಂತೂ ತುಂಬ ಖುಷಿ ಆಯಿತು.